ಗುಬ್ಬಿ ಅಣ್ಣಪ್ಪ ಸ್ವಾಮಿ ಹನಿ ಟ್ರ್ಯಾಪ್ ಕೇಸ್. ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಫೇಸ್ಬುಕ್ ನಲ್ಲಿ ಚಾಟಿಂಗ್ ಮಾಡಿದ್ದಾರೆ, ಡೇಟಿಂಗ್ ಮಾಡಿದ್ದಾರೆ. ಆನಂತರ ಈತ ಚೀಟಿಂಗ್ ಕೂಡ ಮಾಡಿದ್ದಾನೆ. ಚಾಟಿಂಗ್, ಡೇಟಿಂಗ್, ಚೀಟಿಂಗ್ ಕಹಾನಿ ಇದು. ಜೈಲಿನಿಂದ ವಂಚಿತ ಮಹಿಳೆ ಹೊರಬಂದ ನಂತರದಲ್ಲಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ ಅಣ್ಣಪ್ಪ ಸ್ವಾಮಿಯ ವಿರುದ್ಧ. ಮದುವೆ ಆಗ್ತೀನಿ ಅಂತ ಹೇಳಿ ಹನಿ ಟ್ರ್ಯಾಪ್ ಅಂತ ಸುಳ್ಳು ಹೇಳಿದ್ದಾನೆ, ಕತೆ ಕಟ್ಟಿದ್ದಾನೆ, ಆಕೆಯನ್ನು ಅರೆಸ್ಟ್ ಮಾಡಿಸಿದ್ದಾನೆ. ಅರೆಸ್ಟ್ ಆಗಿ ಆನಂತರ ಬಿಡುಗಡೆ ಆದಂಥ ಮಹಿಳೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಡಿವೋರ್ಸ್ ಮಹಿಳೆಯನ್ನ ಪುಸಲಾಯಿಸಿದ್ದ ಈ ಅಣ್ಣಪ್ಪ ಸ್ವಾಮಿ ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ ಪಂಚಾಯಿತಿ ಸದಸ್ಯ ಈತ. ಬಿಜೆಪಿಯ ಮುಖಂಡ ಕೂಡ ಹೌದು. ಮಾಜಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಈತ ಅಸಲಿಗೆ 20 ಲಕ್ಷ ರೂಪಾಯಿ ಈಕೆ ನನಗೆ ವಿಡಿಯೋ ತೋರಿಸಿ, ಬೆತ್ತಲೆ ವಿಡಿಯೋ ತೋರಿಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಈಕೆಯ ಮೇಲೆ ಆರೋಪವನ್ನ ಮಾಡಿ ಆನಂತರ ಈಕೆಯನ್ನ ಜೈಲಿಗೂ ಕೂಡ ಕಳುಹಿಸಿದ್ದಾನೆ. ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾಳೆ ಯುವತಿ. ಹೊರಗೆ ಬಂದ ನಂತರದಲ್ಲಿ ಆಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಜೊತೆಗೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾಳೆ, ದಾಖಲೆಗಳನ್ನು ಕೊಟ್ಟಿದ್ದಾಳೆ. ಆ ದಾಖಲೆಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಈತ ಯಾವ ರೀತಿಯಾಗಿ ಆಕೆಗೆ ಮೋಸ ಮಾಡಿದ್ದ ಅಂತ. ಫೇಸ್ಬುಕ್ನಲ್ಲಿ ಒಂದಷ್ಟು ಚಾಟಿಂಗ್ ಮಾಡಿರೋದು ಗೊತ್ತಾಗಿದೆ. ಆ ಚಾಟಿಂಗ್ ಡೀಟೇಲ್ಸ್ ಕೂಡ ಲಭ್ಯ ಆಗಿದೆ. ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ಆ ಮೆಸೇಜಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಬಂಗಾರಿ ಅದು ಇದು ಅನ್ನುವಂಥ ಒಂದಷ್ಟು ಮೆಸೇಜ್ಗಳನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇದು ಆತನೇ ಮಾಡಿರುವಂಥ ಮೆಸೇಜು. ಒಂದು ಕಡೆ ಚಾಟಿಂಗ್ ಆದ ನಂತರದಲ್ಲಿ ಡೇಟಿಂಗ್ ಕೂಡ ಮಾಡಿದ್ದಾರೆ, ಮೀಟ್ ಆಗಿದ್ದಾರೆ. ಆ ನಂತರದಲ್ಲಿ ಈತ ಆಕೆ ಮದುವೆ ಆಗುವಂತ ಹೇಳಿದಂಥ ಸಂದರ್ಭದಲ್ಲಿ ಮೋಸ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನ್ನುವಂಥ ಮಾತನ್ನ ಈಗ ಆಕೆ ಹೇಳ್ತಾ ಇರೋದು. ಈತನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ನಾನು ತುಮಕೂರಲ್ಲಿರೋದು, ಮೇಕಪ್ ಆರ್ಟಿಸ್ಟ್ ವರ್ಕ್ ಮಾಡ್ತೀನಿ. ನಾನು FIR ಮಾಡಿಸಿರೋದು ಅಣ್ಣಪ್ಪ ಸ್ವಾಮಿ ವಿರುದ್ಧ. ಅವರು BJP ಮೆಂಬರು. ಹಿಂಗೆ ಸುಮಾರು 6 ತಿಂಗಳಿಂದ ಪರಿಚಯ ಆಗ್ತಾರೆ ಫೇಸ್ಬುಕ್ ಮುಖಾಂತರ. 2 ತಿಂಗಳಿಂದ ಮೆಸೇಜ್ ಎಲ್ಲ ಜಾಸ್ತಿ ಮಾಡ್ತಾರೆ. ಸಿಗಿ ಅಂತ ಎಲ್ಲ ಪೋಸ್ಟ್ ಮಾಡಿ ಸಿಕ್ಕಿದಾಗ, ತುಮಕೂರಲ್ಲಿ ಸಿಕ್ಕಿದಾಗ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ಭರವಸೆ ಕೊಡ್ತಾರೆ. ಭರವಸೆ ಕೊಟ್ಟು ತಿರ್ಗಾ ನಾನು ಆಮೇಲೆ ಓಡಾಡ್ತೀನಿ ಚೆನ್ನಾಗಿ. ಆಮೇಲೆ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ನಂಬಿಸಿ ಮೋಸ ಮಾಡ್ತಾರೆ. ನನ್ನ ಗೊತ್ತಿರಲಿಲ್ಲ ಅವ್ರಿಗೆ ಮದುವೆ ಆಗಿದೆ, ಮಗು ಇರೋ ವಿಷಯ ನನಗೆ ಗೊತ್ತಿರಲಿಲ್ಲ. ನಾನು ಹೇಳಿದ್ದೆ ಅವರಿಗೆ ನನಗೆ ಮದುವೆ ಆಗಿರೋದು, ಮಗು ಇರೋ ವಿಷಯ, ನಾನು ಡೈವರ್ಸ್ಗೆ ಅಪ್ಲೈ ಮಾಡಿರೋದೆಲ್ಲ ಹೇಳಿದ್ದೆ. ಅದಾದಮೇಲೆ ಇಲ್ಲ ಪರವಾಗಿಲ್ಲ, ನಾನು ಚೆನ್ನಾಗಿ ನೋಡ್ಕೊತೀನಿ, ನೀನು ಮದುವೆ ಆಗಿ ನಾನು ಬಾಳ್ಕೊಡ್ತೀನಿ ಅಂತೆಲ್ಲ ಹೇಳಿ ಮದುವೆ ಆಗ್ತಾರೆ. ಅದಾದಮೇಲೂ ಕೂಡ ಅವ್ರಿಗೆ ನನಗೆ ಗೊತ್ತಾಗುತ್ತೆ ಒಂದಿನ ಅವ್ರಿಗೆ ಮದುವೆ ಆಗಿರೋದು. ಈ ಮದುವೆ ಆಗಿದೆ ಅಂತ ಕೇಳಕ್ಕೆ ಹೋದಾಗ ನನ್ನ ಮೇಲೆ ಹೊಡೆದು ಅಲ್ಲೇ ಮಾಡಿ, ಅದಾದಮೇಲೆ ನೆಕ್ಸ್ಟ್ ದಿನ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ವುಮೆನ್ಸ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ. ಆವಾಗ ಅಲ್ಲಿ ಅವ್ರ ಕಡೆಯವರು ಯಾರು ಗೊತ್ತಿರೋ ಪೊಲೀಸೇನೆ ಅವ್ರು ಬಂದು ಹೇಳ್ತಾರೆ, ಏನಕ್ಕಮ್ಮ ಕಂಪ್ಲೇಂಟ್ ಅಂತೆಲ್ಲ ಹೋಗ್ತೀಯ, ನಾನು ಮಾತಾಡ್ತೀನಿ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಕಳಿಸಾದ್ಮೇಲೆ ಮನೆಗೆ ಬರ್ತೀನಿ. ಆದರೆ ನೆಕ್ಸ್ಟ್ ದಿನ ಅವತ್ತೇ ನನಗೆ ನನ್ನ ಮೇಲೆ FIR ಆಗುತ್ತೆ. ಆದರೆ ನೆಕ್ಸ್ಟ್ ದಿನ ಅರೆಸ್ಟ್ ಮಾಡಿ ನನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ನಾನು ಹೇಳಿಕೆ ಕೊಡೋಕ್ಕೆ ಹೋಗ್ತೀನಿ, ಇಲ್ಲ ಅವನಿಂದ ನನಗೆ ಮೋಸ ಆಗಿದೆ ಅಂತ. ಅವ್ರು ಯಾರೂ ತೊಗೊಳ್ಳಲ್ಲ ಗುಬ್ಬಿ ಪೊಲೀಸ್ ಸ್ಟೇಷನಲ್ಲಿ. ಅದಾದಮೇಲೆ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿ 2 ವಾರ ಅಲ್ಲೇ ಇರ್ತೀನಿ. ಅದಾದಮೇಲೆ ಬೇಲ್ ಮಾಡಿಸ್ಕೊಬಂದು ಇವಾಗ ವುಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದ್ದೀನಿ. 17ನೇ ತಾರೀಕು FIR ಆಗಿದೆ. ಇನ್ನೂ ಅವರು ಅರೆಸ್ಟ್ ಮಾಡಿಲ್ಲ. ನನಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ. ನಾನು ತುಮಕೂರಲ್ಲಿರೋದು, ಮೇಕಪ್ ಆರ್ಟಿಸ್ಟ್ ವರ್ಕ್ ಮಾಡ್ತೀನಿ. ನಾನು FIR ಮಾಡಿಸಿರೋದು ಅಣ್ಣಪ್ಪ ಸ್ವಾಮಿ ವಿರುದ್ಧ. ಅವರು BJP ಮೆಂಬರು. ಹಿಂಗೆ ಸುಮಾರು 6 ತಿಂಗಳಿಂದ ಪರಿಚಯ ಆಗ್ತಾರೆ ಫೇಸ್ಬುಕ್ ಮುಖಾಂತರ. 2 ತಿಂಗಳಿಂದ ಮೆಸೇಜ್ ಎಲ್ಲ ಜಾಸ್ತಿ ಮಾಡ್ತಾರೆ. ಸಿಗಿ ಅಂತ ಎಲ್ಲ ಪೋಸ್ಟ್ ಮಾಡಿ ಸಿಕ್ಕಿದಾಗ, ತುಮಕೂರಲ್ಲಿ ಸಿಕ್ಕಿದಾಗ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ಭರವಸೆ ಕೊಡ್ತಾರೆ. ಭರವಸೆ ಕೊಟ್ಟು ತಿರ್ಗಾ ನಾನು ಆಮೇಲೆ ಈ ಅಣ್ಣಪ್ಪ ಸ್ವಾಮಿ ಮಾಡಿರುವಂತಹ ಈ ಚಾಟಿಂಗ್ ಗಮನಿಸಿದ್ವಿ. ಈಕೆ ಆರೋಪವನ್ನ ಮಾಡ್ತಾ ಇದ್ದಾಳೆ, ಸುಮ್ಮನೆ ಆರೋಪವನ್ನ ಮಾಡ್ತಾ ಇಲ್ಲ. ಆಕೆ ಬಳಿ ಆಡಿಯೋ ಪ್ರೂಫ್ ಕೂಡ ಇದೆ. ಇಬ್ರು ಕೂಡ ಮಾತಾಡಿರುವಂಥ ಆಡಿಯೋ. ಆ ಆಡಿಯೋದಲ್ಲಿ ಏನಂತ ಮಾತಾಡಿದ್ದಾರೆ ಅಸಲಿಗೆ ಬನ್ನಿ ಕೇಳಿಸ್ಕೊಂಬರೋಣ. ಸುಮ್ಮನೆ ಬೇಜಾರು ಮಾಡ್ತೀರಾ? ನೀವು ನನಗೆ ಸಿಗೋದೇ ಇಲ್ಲ, ಫೋನ್ ಹಾಕ್ತೀನಿ, ಫೋನ್ ಹೋಗಲ್ಲ, ಅದಕ್ಕೆ ನಾನು ಮಾಡಲ್ಲ, ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ ಅಂತ. ನಾನು ಯಾವಾಗ್ಲೂ ಡ್ರೈವರ್ ಇರ್ತಾನೆ, ಡ್ರೈವರ್ ಇದ್ದ ಕಾಲ್ ಮಾಡಿ ಮಾತಾಡಕ್ಕಾಗಲ್ಲ. ಹಿಂಗೆ ಆಗ್ಬಿಟ್ರೆ ಹೆಂಗ್ ನೋಡ್ಕೊಳೋದು? ಏನು ನನಗಂತೂ ಎಷ್ಟು ಬೇಜಾರಾಗುತ್ತೆ. ಯಪ್ಪ, ನೀನ್ ಮನೇಲಿದ್ದ ಫೋನ್ ಈಗ ಆಗಲ್ಲ ಅಂತ ನೀನೇ ಹೇಳ್ತೀಯ. ನನ್ ಫೋನ್ ಆಗಲ್ಲ, ಮೆಸೇಜ್ ಮಾಡ್ತೀನಲ್ಲ. ನನಗ್ ಮೆಸೇಜ್ ಆಗಲ್ಲಪ್ಪ, ಮೆಸೇಜ್ ಓದಕ್ಕಾಗಲ್ಲ ನನಗೆ. ಮೆಸೇಜ್ ನನ್ ಫಾಸ್ಟ್ ಇಲ್ಲ, ಮೆಸೇಜ್ ಆಗಲ್ಲ ನನಗೆ. ಏನ್ ಗೊತ್ತಾ, ಕಾಲ್ ಬರ್ತಾನೆ ಇರ್ತವೆ. ನನಗ್ ಕಾಲ್ ಮಾತಾಡೋದೇ ಸಾಕು. ಹೌದಾ? ಹಂಗಾರೆ ಕಾಲೇ ಮಾಡ್ಲಾ ನಾನು?
ನನಗೆ ಕಾಲೇ ಮಾಡ್ಬೇಕು ನೀವು. ಕೇಳ್ಕೊಂಡು ಕಾಲ್ ಮಾಡ್ತೀನಿ. ಅಲ್ಲ ನಾನು ಯಾರಿದ್ದಾರೆ ನಿಮ್ಮ ಒಬ್ಬರನ್ನಲ್ವ ನಾನು ಅಷ್ಟು ಇದು ಮಾಡೋದು. ನೀವು ಹಿಂಗೆ ಮಾಡಿಬಿಟ್ರೆ ಅನ್ನೋದು ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ. ಹಂಗ್ ಬೇಜಾರ್ ಮಾಡ್ತೀನಿ. ನೀವು ಯಾವಾಗ ಬೇಕಾದ್ರೂ ಮಾಡಿ ಅಂತ ಅಂದ್ರೆ ನಾನು ಫ್ರೀ ಇದ್ದಾಗ ಮಾಡ್ತಾ ಇರ್ತೀನಿ. ಅಯ್ಯೋ ಬೇಡ, ಮೆಸೇಜ್ ಮಾಡಿಬಿಟ್ಟು ಮಾಡಿ. ಮೆಸೇಜ್ ನಾನು ಮಾಡಿದ್ರೆ ನೀವು ನೋಡೇ ಇರಲ್ಲ, ಎಷ್ಟೋ ಹೊತ್ತಿಗೆ ನೋಡ್ತೀರಾ. ಅದು ಬೇರೆ ಅಲ್ಲ. ಅದಕ್ಕೆ ಟೆಲಿಗ್ರಾಮ್ ಹಾಕೊಳ್ಳಿ, ಅದನ್ನ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಟೆಲಿಗ್ರಾಮ್ದು, ಸರಿ ಹಾಕೊಳ್ಳಿ ಟೆಲಿಗ್ರಾಮ್. ಅಲ್ಲ ಸರಿನಾ? ಇಗ್ನೋರ್ ಮಾಡ್ತಿದ್ದೀರಾ ಅನ್ನೋ ಥರ ನನಗೆ ಅನ್ಸುತ್ತೆ ಅಷ್ಟೇ. ಅದೇ ಭಯ, ಅದು ಬಿಟ್ಟು ಇನ್ನೇನಿಲ್ಲ. ಏನ್ ಭಯ ನಿಂಗೆ? ಇಗ್ನೋರ್ ಮಾಡ್ತಿದ್ದೀರಾ ಅನ್ನೋ ಥರ, ಅವಾಯ್ಡ್ ಮಾಡ್ತಿದ್ದೀರಾ ಅನ್ನೋ ಥರ. ಅಪ್ಪ ಎದ್ದು ನೀನು. ಮತ್ತೆ ಹೇಳಿ ಏನ್ ಮಾಡೋದು? ಮನೆಯವ್ರು ಫೋನ್ ಮಾಡ್ತಾನೆ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೇಮಂತ್, ಹನಿ ಟ್ರ್ಯಾಪ್ ಕತೆ ಬಂದಿತ್ತು, ಆ ನಂತರದಲ್ಲಿ 2 ವಾರ ಈಕೆ ಜೈಲಿಗೆ ಕೂಡ ಹೋದ್ಲು. ಈಗ ಹೊರಗೆ ಬಂದ ನಂತರದಲ್ಲಿ ಕತೆ ಬದಲಾಗಿದೆ. ಈಗ ಏನು ಹೇಳ್ತಾ ಇದ್ದಾಳೆ ಈ ಯುವತಿ? ಜೊತೆಯಲ್ಲಿ ಏನಂತ ಕೇಸ್ ದಾಖಲಾಗಿದೆ? ಕಂಪ್ಲೇಂಟ್ ಕೊಟ್ಟರು ಕೂಡ ಇನ್ನೂ ಕೂಡ ಈತನ ವಿರುದ್ಧ ವಿಚಾರಣೆ ಕರೆಯೋದಾಗ್ಲಿ, ಅರೆಸ್ಟ್ ಮಾಡೋದಾಗ್ಲಿ ಯಾಕಾಗಿಲ್ಲ? ಇನ್ನೂ ಕೂಡ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹೇಮಂತ್. ಯಶಸ್ವಿನಿ, ಏನು ಅಣ್ಣಪ್ಪ ಸ್ವಾಮಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನಿಶಾ ಅನ್ನೋಂತ ಹುಡುಗಿಗೆ ಮೋಸ ಮಾಡಿದ್ದಾರೆ ಅನ್ನೋಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಏನು ಆಕೆ ಈಗ ಏನು ಜೈಲಿಗೆ ಹೋಗಿ ಬಂದ ನಂತರ, ಜಾಮೀನಿನ ಮೇಲೆ ಬಂದ ನಂತರ ತುಮಕೂರು ಮಹಿಳಾ ಠಾಣೆ ಮೆಟ್ಟಿಲಿರುವಂತದ್ದು, ಅಲ್ಲಿ ನೀಡಿರುವಂತ ದಾಖಲೆಗಳನ್ನ ನೋಡಿದ್ರೆ ಈಕೆ ಆತನ ಜೊತೆಗೆ ನಡೆಸಿದಂತ ವಾಟ್ಸಪ್ ಚಾಟಿಂಗ್ ಇರ್ಬೋದು, ವಿಡಿಯೋ ಕಾಲ್ ಇರ್ಬೋದು, ಎಲ್ಲವನ್ನೂ ದಾಖಲೆಗಳಾಗಿ ನೀಡಿರುವಂತದ್ದು. ಏನು ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ಜೊತೆ ಚಾಟಿಂಗ್ ಮಾಡಿರುವಂತದ್ದು ಮತ್ತೆ ಡೇಟಿಂಗ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಪೊಲೀಸರಿಗೆ ಕೂಡ ನೀಡಿರುವಂತದ್ದು. ಈಗಾಗಲೇ ಏನು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಆತ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಅಂದ್ರೆ ಈವರೆಗೂ ಕೂಡ ಏನು ಪ್ರಕರಣ ದಾಖಲಾಗಿ 2 ದಿನಗಳು ಕಳೆಯುತ್ತಾ ಬಂದಿದೆ. ಆದ್ರೆ ಯಾವುದೇ ರೀತಿಯ ಆತನನ್ನ ಅಣ್ಣಪ್ಪ ಸ್ವಾಮಿಯನ್ನ ವಿಚಾರಣೆಗೆ ಕರೆಯುವಂತದ್ದಾಗ್ಲಿ ಅಥವಾ ಆತನನ್ನ ಕರೆಸಿ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡುವಂತದ್ದಾಗ್ಲಿ, ತನಿಖೆಯನ್ನ ನಡೆಸುವಂತದ್ದಾಗ್ಲಿ ಪೊಲೀಸರು ಮಾಡಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಆತ ಪ್ರಭಾವಿ ಆಗಿರುವಂತದ್ದು, ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯ ಆಗಿರುವಂತದ್ದು ಗುಬ್ಬಿ ಪಟ್ಟಣದಲ್ಲಿ, ಸದ್ಯ ಕೂಡ ಪಟ್ಟಣ ಪಂಚಾಯತಿಯ ಸದಸ್ಯ ಆಗಿ ಏನು ಕಾರ್ಯನಿರ್ವಹಿಸ್ತಿರೋದ್ರಿಂದಾಗಿ ಆತ ಪ್ರಭಾವವನ್ನ ಬಳಸಿದ್ದಾನೆ. ಮತ್ತೆ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಯತ್ನವನ್ನ ಮಾಡ್ತಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಅಶ್ವಿನಿ. ಓಕೆ ಹೇಮಂತ್, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.